ನಮಸ್ಕಾರ. ಬನ್ನಿ, ಇವತ್ ನಾವು ಬನಾರಸಿ ದಾಸ್ ಅವರ ಆತ್ಮಚರಿತ್ರೆ ಅರ್ಧಕಥಾನಕದ ಆಳಕ್ಕೆ ಇಳಿಯೋಣ. ಅವರ ಜೀವನದ ಮೊದಲ ಭಾಗ ಅಂದ್ರೆ ಅವರ ಬಾಲ್ಯ ಹೇಗಿತ್ತು, ಅವರ ಹೋರಾಟಗಳು ಎಂಥದ್ದಿದ್ದವು ಅನ್ನೋದನ್ನ ನೋಡೋಣ ಬನ್ನಿ. ತುಂಬಾನೇ ರೋಚಕವಾಗಿದೆ ಈ ಕಥೆ. ಸರಿ, ಹಾಗಾದ್ರೆ ಅವರ ಜೀವನದ ಟೈಮ್ಲೈನ್ ಮೇಲೆ ಒಂದು ಕಣ್ಣು ಹಾಯಿಸೋಣ. ಹುಟ್ಟಿನಿಂದ ಹಿಡಿದು ಮದುವೆಯವರೆಗೂ ಕೆಲವು ಪ್ರಮುಖ ಘಟನೆಗಳು ಇಲ್ಲಿವೆ. ಈ ಪ್ರತಿಯೊಂದು ಘಟನೆನೂ ಅವರ ಬದುಕಿಗೆ ಹೇಗೆ ತಿರುವು ಕೊಡ್ತು ಅನ್ನೋದನ್ನ ನಾವು ವಿವರವಾಗಿ ನೋಡ್ತಾ ಹೋಗೋಣ. ಬನಾರಸಿ ಹುಟ್ಟಿದ್ದು 1586ರಲ್ಲಿ. ಆದರೆ ಅವರ ಬಾಲ್ಯ ಅಂದುಕೊಂಡಷ್ಟು ಸುಲಭವಾಗಿರಲಿಲ್ಲ. ಯಾಕಂದ್ರೆ ಆರಂಭದಿಂದಲೇ ಅವರಿಗೆ ಒಂದರ ಮೇಲೊಂದರಂತೆ ಆರೋಗ್ಯದ ಸವಾಲುಗಳು ಎದುರಾಗ್ತಾನೆ ಇದ್ದು. ಅವರ ಮೊದಲ ದೊಡ್ಡ ಪರೀಕ್ಷೆ ಶುರುವಾಗಿದ್ದೇ ಸಂಗ್ರಹಣಿ ಅನ್ನೋ ಕಾಯಿಲೆಯಿಂದ. ಅಂದ್ರೆ ಆಮಶಂಕೆ. ಒಂದಲ್ಲ ಎರಡಲ್ಲ, ಪೂರ್ತಿ 1 ವರ್ಷ ಅದರಿಂದ ನಳಿದ್ರು. ಆಮೇಲೆ ಇದ್ದಕ್ಕಿದ್ದ ಹಾಗೆ ಅದೇ ಮಾಯವಾಗೋಯ್ತು. ಸ್ವಲ್ಪ ದಿನ ನಿರಾಳರಾಗಿದ್ರು ಅಷ್ಟೇ. 7 ವರ್ಷದ ಹುಡುಗನಿದ್ದಾಗ ಸಿಡುಬು ರೋಗ ಬಂದ್ಬಿಡ್ತು. ಆ ಕಾಲದಲ್ಲಿ ಸಿಡುಬು ಅಂದ್ರೆ ಜನ ಪ್ರಾಣಭಯದಿಂದ ನಡುಗ್ತಾ ಇದ್ರು. ಆದರೆ ಅದೃಷ್ಟವಶಾತ್ ಬನಾರಸಿ ಅದ್ರಿಂದಲೂ ಬೇಗ ಚೇತರಿಸ್ಕೊಂಡ್ರು. ಸರಿ, ಅನಾರೋಗ್ಯದ ಅಧ್ಯಾಯ ಮುಗಿಯಿತು. ಈಗ ಅವರ ಶಿಕ್ಷಣದ ಕಡೆಗೆ ಬರೋಣ. ನೋಡಿ, ಆ ಕಾಲದಲ್ಲಿ ಸುತ್ತಮುತ್ತ ಎಷ್ಟೇ ಕಷ್ಟಗಳಿದ್ರೂ ಇವರ ಚುರುಕು ಬುದ್ಧಿ ಮಾತ್ರ ಎಲ್ಲರ ಗಮನ ಸೆಳೆಯುತ್ತಿತ್ತು. ಹೇಗೆ ಅಂತೀರಾ? ನೋಡೋಣ ಬನ್ನಿ. ಅವರಿಗೆ 8 ವರ್ಷ ಇದ್ದಾಗ ಶಾಲೆಗೆ ಸೇರಿಸಿದ್ರು. ಇಲ್ಲಿರೋ ಅಚ್ಚರಿ ಏನ್ ಗೊತ್ತಾ? ಅವರ ಬುದ್ಧಿ ಎಷ್ಟು ಚುರುಕಿತ್ತು ಅಂದ್ರೆ ಕೇವಲ ಒಂದೇ 1 ವರ್ಷದಲ್ಲಿ ಓದೋದು ಬರೆಯೋದು ಎರಡನ್ನೂ ಸಂಪೂರ್ಣವಾಗಿ ಕಲ್ತ್ಬಿಟ್ಟಿದ್ರು. ಅದಾದ್ಮೇಲೆ ಅವರಿಗೆ ಮತ್ತೆ ಶಾಲೆಗೆ ಹೋಗೋ ಅಗತ್ಯನೇ ಬೀಳಿಲ್ಲ. ಅದ್ಭುತ ಅಲ್ವಾ? ನೋಡಿ, 1595ರಲ್ಲಿ ಬನಾರಸಿ ಅವರ ನಿಶ್ಚಿತಾರ್ಥ ಆಯಿತು. ಆದರೆ ಆ ಖುಷಿ ಹೆಚ್ಚು ಹೊತ್ತು ಇರಲಿಲ್ಲ. ಯಾಕಂದ್ರೆ ಮರುವರ್ಷವೇ ಇಡೀ ಜೌನ್ಪುರ್ ಪ್ರಾಂತ್ಯದಲ್ಲಿ ಭೀಕರ ಬರಗಾಲ ಶುರುವಾಗ್ಬಿಡ್ತು. ಎಲ್ಲೆಲ್ಲೂ ಸಂಕಷ್ಟ, ಆಹಾರಕ್ಕೂ ಹಾಹಾಕಾರ. ಒಂದ್ ಕಡೆ ವೈಯಕ್ತಿಕ ಜೀವನದಲ್ಲಿ ಸಂತೋಷ, ಇನ್ನೊಂದ್ ಕಡೆ ಸಮಾಜದಲ್ಲಿ ದೊಡ್ಡ ಸಂಕಟ. ಎಂಥ ಪರಿಸ್ಥಿತಿ ಅಲ್ವಾ? ಆದರೆ 1897ರ ಹೊತ್ತಿಗೆ ಪರಿಸ್ಥಿತಿ ಸ್ವಲ್ಪ ಸುಧಾರಿಸಿತ್ತು. ಬರಗಾಲ ಕಡಿಮೆ ಆಗಿತ್ತು. ಆಗ ಅವರು ಮದುವೆಗಾಗಿ ಖೈರಾಬಾದ್ಗೆ ಪ್ರಯಾಣ ಬೆಳೆಸಿದರು. ಮದುವೆ ಮುಗಿಸ್ಕೊಂಡು ವಿವಾಹಿತರಾಗಿ ತಮ್ಮ ಊರಾದ ಶಹಜಾದ್ಪುರಕ್ಕೆ ವಾಪಸ್ ಬಂದ್ರು. ಸರಿ, ಮದುವೆಯಾಗಿ ಮನೆಗೆ ವಾಪಸ್ ಬಂದಾಯ್ತು. ಈಗ ಯುವಕ ಬನಾರಸಿ ಜೀವನದ ಮುಂದಿನ ಹೆಜ್ಜೆ ಇಡ್ತಾರೆ. ಅದುವೇ ವ್ಯಾಪಾರದ ಜಗತ್ತು. ಇಲ್ಲಿ ಅವರ ಮೇಲೆ ಅತಿ ಹೆಚ್ಚು ಪ್ರಭಾವ ಬೀರಿದ್ದು ಅವರ ಧರ್ಮನಿಷ್ಠ ಅಜ್ಜಿ. ಅವರ ಮೊದಲ ಬಿಸ್ನೆಸ್ ತುಂಬಾನೇ ಚಿಕ್ಕದು. ಆಗಿನ ಕಾಲದಲ್ಲಿ ಚಲಾವಣೆಯಲ್ಲಿದ್ದ ಕವಡೆಗಳನ್ನ ಮಾರಿ 1-2 ನಾಣ್ಯ ಸಂಪಾದನೆ ಮಾಡ್ತಿದ್ರು. ಇದೊಂದು ತುಂಬಾನೇ ವಿನಮ್ರ ಆರಂಭ. ಆದ್ರೆ ಇಲ್ಲೇ ಗಮನಿಸ್ಬೇಕಾದ ವಿಷಯ ಏನಂದ್ರೆ, ಆ ಸಣ್ಣ ಗಳಿಕೆಯೇ ಅವರಿಗೆ ದೊಡ್ಡ ಹೆಮ್ಮೆ, ದೊಡ್ಡ ಆತ್ಮವಿಶ್ವಾಸ ಕೊಡ್ತು. ತಾವು ಸಂಪಾದಿಸಿದ ಪ್ರತಿಯೊಂದು ನಾಣ್ಯವನ್ನು ತಗೊಂಡ್ಹೋಗಿ ಸೀದಾ ತಮ್ಮ ಅಜ್ಜಿಯ ಕೈಗಿಡ್ತಿದ್ರು. ಆ ಪ್ರೀತಿ, ಆ ಗೌರವ ಇದೆಯಲ್ಲ, ಅದು ಮುಖ್ಯ. ಆ ಅಜ್ಜಿಗಂತೂ ಮೊಮ್ಮಗನ ಮೊದಲ ಸಂಪಾದನೆ ನೋಡಿ ಎಲ್ಲಿಲ್ಲದ ಸಂತೋಷ. ತಕ್ಷಣ ಸತ್ಯವ್ರತ ಪೂಜೆ ಮಾಡಿ ಹಲ್ವಾ, ಲಡ್ಡು ಎಲ್ಲವನ್ನೂ ಮಾಡಿ ಸಂಬಂಧಿಕರಿಗೆಲ್ಲ ಹಂಚಿದ್ರು. ಯಾಕಂದ್ರೆ ಅವರ ನಂಬಿಕೆ ಪ್ರಕಾರ ಸತ್ಯದೇವಿಯ ಆಶೀರ್ವಾದದಿಂದಲೇ ಬನಾರಸಿ ಹುಟ್ಟಿದ್ದು. ಅಷ್ಟೇ ಅಲ್ಲ, ಅವರು ತುಂಬಾನೇ ಧರ್ಮನಿಷ್ಠೆ. ಅವರಿಗೆ ಆಗಾಗ ಕನಸಲ್ಲಿ ಅವರ ಪೂರ್ವಜರು ಕಾಣಿಸ್ಕೋತಾ ಇದ್ರಂತೆ. ಆ ಕನಸುಗಳ ಅರ್ಥ ಏನು ಅಂತಾನೆ ದಿನವೀಡಿ ಯೋಚನೆ ಮಾಡ್ತಿದ್ರು. ನೋಡಿ, ಇದನ್ನ ಕೆಲವರು ಮೂಢನಂಬಿಕೆ ಅಂತ ಅನ್ಬಹುದು. ಆದ್ರೆ ಆ ಅಜ್ಜಿಯ ಪಾಲಿಗೆ ಅದು ಅಚಲವಾದ ಸತ್ಯವಾಗಿತ್ತು. ಅರ್ಧಕಥಾನಕದಲ್ಲಿ ಇದನ್ನ ತುಂಬಾ ಚೆನ್ನಾಗಿ ಹೇಳಿದ್ದಾರೆ. ಮನುಷ್ಯ ಏನನ್ನ ನಂಬುತ್ತಾನೋ ಅದಕ್ಕೆ ಅನುಗುಣವಾಗಿಯೇ ನಡ್ಕೊಳ್ತಾನೆ ಅಂತ. ನಮ್ಮ ನಂಬಿಕೆಗಳೇ ನಮ್ಮನ್ನ ರೂಪಿಸುತ್ತೆ ಅಲ್ಲ? ಸರಿ, ಕಥೆ ಈಗ ಮತ್ತೊಂದು ತಿರುವು ಪಡೆಯುತ್ತೆ. ಈಗ ಕುಟುಂಬದ ವಲಸೆಯ ಸಮಯ. ಈ ಪ್ರಯಾಣದಲ್ಲಿ ಒಂದು ದೊಡ್ಡ ಅಗಲಿಕೆ ಇದೆ, ಆಮೇಲೆ ಅಷ್ಟೇ ದೊಡ್ಡ ಸಂತೋಷದ ಒಂದು ಪುನರ್ಮಿಲನವೂ ಇದೆ. ನೋಡೋಣ ಬನ್ನಿ. ಬನಾರಸಿ ತಮ್ಮ ಕುಟುಂಬವನ್ನ ಹತ್ತಿರದ ಫತೇಪುರ ಪಟ್ಟಣಕ್ಕೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಆ ಊರಿನ ಪ್ರಸಿದ್ಧ ಆಧ್ಯಾತ್ಮಿಕ ವ್ಯಕ್ತಿಯಾಗಿದ್ದ ಬಸು ಸಾಹು ಅವರ ಮಗ ರಘುಪತಿ ದಾಸ್ ಅವರ ಮನೆಯಲ್ಲಿ ಒಂದು ಕೋಣೆಯಲ್ಲಿ ವಾಸಿಸಲು ಆರಂಭಿಸ್ತಾರೆ. ಆ ಕೋಣೆಯಲ್ಲಿ ಕುಟುಂಬದ ಜೊತೆ ಖುಷಿಯಾಗಿ ದಿನ ಕಳೀತಿತ್ತು. ಹೀಗಿರುವಾಗಲೇ ಒಂದು ದಿನ ಬನಾರಸಿಯವರ ತಂದೆಯಿಂದ ಒಂದು ಪತ್ರ ಬಂತು. ಅದರಲ್ಲಿ ಅಲಹಾಬಾದ್ಗೆ ಅಂದ್ರೆ ಆಗಿನ ಪ್ರಯಾಗಕ್ಕೆ ತಕ್ಷಣ ಬರಬೇಕು ಅಂತ ಕರೆಯಿತ್ತು. ಈ ಪತ್ರ ಅವರ ಜೀವನದಲ್ಲಿ ಹೊಸ ಅಧ್ಯಾಯವನ್ನೇ ಶುರು ಮಾಡ್ತು. ತಂದೆಯ ಮಾತಿಗೆ ಬೆಲೆ ಕೊಟ್ಟು ಬನಾರಸಿ ತಮ್ಮ ಕುಟುಂಬವನ್ನ ಫತೇಪುರದಲ್ಲೇ ಬಿಟ್ಟು ಒಬ್ರೇ ಪ್ರಯಾಗಕ್ಕೆ ಹೊರಟ್ರು. ಅಲ್ಲಿ ತುಂಬಾ ಸಮಯದ ನಂತರ ತಂದೆ ಮಗ ಮತ್ತೆ ಒಂದಾದರು. ಆ ಕ್ಷಣದ ಸಂತೋಷವನ್ನ ಅರ್ಧಕಥಾನಕದಲ್ಲಿ ತುಂಬಾನೇ ಅದ್ಭುತವಾಗಿ ಬಣ್ಣಿಸಿದ್ದಾರೆ. ತಂದೆಯ ಜೊತೆ ಮತ್ತೆ ಸೇರ್ಕೊಂಡ ಮೇಲೆ ಬನಾರಸಿಯವರ ಬದುಕಿನಲ್ಲಿ ಮತ್ತೊಂದು ಪ್ರಮುಖ ಘಟ್ಟ ಶುರುವಾಯಿತು. ಒಂದು ಹೊಸ ಗಂಭೀರವಾದ ವ್ಯಾಪಾರಕ್ಕೆ ಕೈ ಹಾಕಿದ್ರು.
ಈ ವ್ಯಾಪಾರ ಅವರನ್ನ ಪರೀಕ್ಷೆಗೂ ಒಳಪಡಿಸ್ತು, ಜೊತೆಗೆ ಯಶಸ್ಸನ್ನೂ ತಂದುಕೊತ್ತು. ಸುಮಾರು 2 ತಿಂಗಳು ಸುಮ್ಮನಿದ್ಮೇಲೆ ಬನಾರಸಿ ಒಬ್ಬ ಪಾಲುದಾರನನ್ನ ಹುಡ್ಕೊಂಡ್ರು. ಅವರ ಹೆಸರು ಧರ್ಮದಾಸ್. ಇವರು ದೊಡ್ಡ ರತ್ನ ವ್ಯಾಪಾರಿಗಳ ಕುಟುಂಬದಿಂದ ಬಂದವರು. ಆದ್ರೆ ಇವ್ರ ಮೇಲೆ ಯಾರಿಗೂ ನಂಬಿಕೆ ಇರಲಿಲ್ಲ. ಕೆಟ್ಟ ಸಹವಾಸ, ಮಾದಕ ವ್ಯಸನ, ಹೀಗೆ ಕುಟುಂಬದ ಕುಪುತ್ರ ಅಂತಾನೆ ಹೆಸರು ಮಾಡಿದ್ರು. ಇದನ್ನ ನೋಡಿದ ಧರ್ಮದಾಸನ ಅಣ್ಣ ತಮ್ಮಂದ್ರು ಇದೊಂದು ಒಳ್ಳೆ ಅವಕಾಶ ಅಂದ್ಕೊಂಡ್ರು. ಅವರು 500 ರೂಪಾಯಿ ಬಂಡವಾಳ ಹಾಕೋಕೊಪ್ಕೊಂಡ್ರು. ಆದರೆ ಒಂದು ಕಂಡೀಷನ್, ತಮ್ಮನ ಕೆಟ್ಟ ಹಿಸ್ಟರಿ ಗೊತ್ತಿದ್ದಿದ್ರಿಂದ ದುಡ್ಡು ಕೊಡೋಕು ಮುಂಚೆ ಒಂದು ಕಟ್ಟುನಿಟ್ಟಾದ ಪಾರ್ಟ್ನರ್ಶಿಪ್ ಅಗ್ರಿಮೆಂಟ್ಗೆ ಸಹಿ ಹಾಕ್ಸ್ಕೊಂಡ್ರು. ಅಷ್ಟು ಜಾಗರೂಕರಾಗಿದ್ರು. ಆದ್ರೆ ಎಲ್ರನ್ನೂ ಆಶ್ಚರ್ಯಪಡಿಸೋ ಹಾಗೆ ಆ ಧರ್ಮದಾಸ ಇದ್ರಲ್ಲ, ಅವರು ಒಬ್ಬ ಅತ್ಯುತ್ತಮ ಪಾಲುದಾರ ಅಂತ ಸಾಬೀತು ಮಾಡಿದ್ರು. ಇಬ್ರೂ ಸೇರಿ ಬೆಳಗಿನಿಂದ ರಾತ್ರಿವರೆಗೂ ಶ್ರದ್ಧೆಯಿಂದ ದುಡಿದ್ರು. ಮಾಣಿಕ್ಯ, ರತ್ನಗಳಂತ ಅಮೂಲ್ಯ ಕಲ್ಲುಗಳ ವ್ಯಾಪಾರ ಶುರು ಮಾಡಿ ಪ್ರತಿಯೊಂದು ವ್ಯವಹಾರವನ್ನು ಲೆಕ್ಕದ ಪುಸ್ತಕದಲ್ಲಿ ಅಚ್ಚುಕಟ್ಟಾಗಿ ಬರೆದಿಡ್ತಿದ್ರು. ಹೀಗೆ ನಿಧಾನವಾಗಿ ಮಾರುಕಟ್ಟೆಯಲ್ಲಿ ವಿಶ್ವಾಸ ಗಳಿಸಿದ್ರು. ಅವರ ಈ ಕಠಿಣ ಪರಿಶ್ರಮಕ್ಕೆ ಫಲ ಸಿಕ್ಕೇ ಸಿಕ್ತು. ಚೆನ್ನಾಗಿ ಸಂಪಾದನೆ ಮಾಡಿ ಒಳ್ಳೆ ಜೀವನ ನಡೆಸೋಕೆ ಶುರು ಮಾಡಿದ್ರು. ಅಷ್ಟೇ ಅಲ್ಲ, ಬನಾರಸಿಗೆ ತಮ್ಮ ಸ್ನೇಹಿತ ಕಚೇರವಾಲ್ ಹತ್ರ 14 ರೂಪಾಯಿ ಸಾಲ ಇತ್ತು. ಆ ಸಾಲವನ್ನ 3 ಕಂತುಗಳಲ್ಲಿ ಪೂರ್ತಿಯಾಗಿ ತೀರಿಸಿದ್ರು. ಇದ್ರಿಂದ ಆ ಸ್ನೇಹಿತನಿಗಂತೂ ತುಂಬಾನೇ ಖುಷಿಯಾಯಿತು. ಅವರ ಸ್ನೇಹ ಇನ್ನಷ್ಟು ಗಟ್ಟಿಯಾಯಿತು. ನೋಡಿ, ರತ್ನದ ವ್ಯಾಪಾರದಲ್ಲಿ ಬನಾರಸಿಗೆ ಒಳ್ಳೆ ಅನುಭವ ಇತ್ತು. ಆದ್ರೆ ತಾನು ತಂದಿದ್ದ ಬಟ್ಟೆ ಇದೆಲ್ಲ ಅದನ್ನ ಮಾರೋಕೆ ಆಗ್ಲೇ ಇಲ್ಲ. ಎಷ್ಟೇ ಕಷ್ಟಪಟ್ರೂ ಆ ಬಟ್ಟೆ ಗಂಟುಗಳು ಅವನ ಕಾಲ್ದಗರೆ ಬಿದ್ದಿದ್ವು. ಅದು ಅವನ ಸೋಲನ್ನ ಪದೇ ಪದೇ ನೆನಪಿಸಿತು. ಆದ್ರೆ ಈ ಕಷ್ಟದ ಸಮಯದಲ್ಲೇ ಅವನಿಗೆ 2 ಒಳ್ಳೆ ಸ್ನೇಹಿತರು ಸಿಕ್ಕಿದ್ದು. ಒಬ್ರು ಖೈರಾಬಾದ್ನ ಬೇಣಿದಾಸನ ಮೊಮ್ಮಗ ನರೋತ್ತಮ ದಾಸ್, ಇನ್ನೊಬ್ರು ಥಾನ್ಮಲ್ ದಲಿಯಾ. ಹಗಲು ರಾತ್ರಿ ಅವನ ಜೊತೆ ಇದ್ದು ಅವನಿಗೆ ಧೈರ್ಯ ತುಂಬಿ ಒಂಟಿತನ ಕಾಡ್ದ ಹಾಗೆ ನೋಡ್ಕೊಂಡ್ರು. ಇದೆಲ್ಲ ಹೊರಗಡೆ ನಡೀತಿದ್ರೆ ಮನೇಲಿನ್ನಾಗ್ತಿತ್ತು ಅಂದ್ರೆ, ಬನಾರಸಿ ಹೆಂಡ್ತಿಗೆ ವ್ಯಾಪಾರದಲ್ಲಿ ಆಗ್ತಿರೋ ನಷ್ಟದ ಬಗ್ಗೆ ಅಷ್ಟಾಗಿ ಗೊತ್ತಿರಲಿಲ್ಲ. ಆದ್ರೂ ಅವಳು ತಮ್ಮ ಭವಿಷ್ಯದ ಬಗ್ಗೆ ಯೋಚನೆ ಮಾಡಿ ಒಂದು ಸೀಕ್ರೆಟ್ ಪ್ಲಾನ್ ಮಾಡ್ತಾಳೆ. ಅವಳು ತಾನು ಕೂಡಿಟ್ಟಿದ್ದ 20 ರೂಪಾಯಿಗಳನ್ನ ಅವನ ಕೈಗಿಟ್ಟು ಒಂದು ಅದ್ಭುತವಾದ ಮಾತು ಹೇಳ್ತಾಳೆ. ಒಬ್ಬ ಮನುಷ್ಯ ಬದುಕ್ತಿದ್ರೆ ಸಾಕು, ಏನನ್ನಾದ್ರೂ ಸಾಧಿಸ್ಬೋದು, ದಯವಿಟ್ಟು ಚಿಂತೆ ಮಾಡ್ಬೇಡಿ ಅಂತ ಧೈರ್ಯ ತುಂಬಿದ್ಲು. ಇಲ್ಲಿ ನಿಜವಾಗ್ಲೂ ಒಂದು ಇಂಟ್ರೆಸ್ಟಿಂಗ್ ವಿಷಯ ಇದೆ. ಅದೇನಂದ್ರೆ ಅವಳ ಸೀಕ್ರೆಟ್ ಪ್ಲಾನ್. ಅವಳು ತನ್ನ ತಾಯಿಯನ್ನ ತನಿಯಾಗಿ ಕರೆದು ಬನಾರಸಿಯ ಹತಾಶೆ, ಅವನಿಗಾಗ್ತಿರೋ ಅವಮಾನದ ಬಗ್ಗೆ ಎಲ್ಲವನ್ನೂ ವಿವರಿಸಿ ಸಹಾಯ ಕೇಳಿದ್ಲು. ಆಗ ಅವಳ ತಾಯಿ ಮಗಳಿಗೆ ಸಮಾಧಾನ ಮಾಡಿ ತಾನು ಕೂಡಿಟ್ಟಿದ್ದ ದುಡ್ಡಲ್ಲೇ 200 ರೂಪಾಯಿಗಳನ್ನ ಯಾರಿಗೂ ಗೊತ್ತಾಗದ ಹಾಗೆ ಬನಾರಸಿಗೆ ಕೊಡ್ತೀನಿ ಅಂತ ಮಾತು ಕೊಡ್ತಾರೆ. ಅಷ್ಟೇ ಅಲ್ಲ, ಅವನು ಆಗ್ರಕ್ಕೆ ವಾಪಸ್ ಹೋಗಿ ಹೊಸ ವ್ಯಾಪಾರ ಶುರು ಮಾಡೋದೇ ಸರಿ ಅಂತ ಒಂದು ಸಲಹೆನೂ ಕೊಡ್ತಾರೆ. ಅದೇ ರಾತ್ರಿ ಬನಾರಸಿ ನಾವೆಲ್ಲ ಜೌನ್ಪುರಕ್ಕೆ ಹೋಗೋಣ ಅಂತ ಹೇಳಿದಾಗ ಅವನ ಹೆಂಡ್ತಿ ನೋಡಿ ಎಷ್ಟು ಜಾಣ್ಮೆಯಿಂದ ಅವನ್ನ ತಡೆದು ಮಾತಾಡ್ತಾಳೆ. ಜೌನ್ಪುರದಲ್ಲಿ ಈಗ ಒಂದು ದೊಡ್ಡ ಅನಾಹುತ ಆಗಿದೆ, ನೀವು ಆಗ್ರಾಕ್ಕೆ ವಾಪಸ್ ಹೋಗಿ, ಸದ್ಯಕ್ಕೆ ನಿಮ್ಗೆ ಅದಕ್ಕಿಂತ ಒಳ್ಳೆ ಜಾಗ ಇಲ್ಲ ಅಂತ ಅವನ ಮನಸ್ಸನ್ನ ಬದಲಾಯಿಸ್ತಾಳೆ. ಅಯ್ಯೋ, ನನ್ನತ್ರ ದುಡ್ಡೇ ಇಲ್ಲ, ನಾನೇನ್ ಮಾಡ್ಲಿ ಅಂತ ಬನಾರಸಿ ಬೇಜಾರ್ ಮಾಡ್ಕೊಂಡಾಗ ಅವಳು ಧೈರ್ಯ ಕೊಟ್ಟು ಬೇಕಾಗಿರೋ ಬಂಡವಾಳವನ್ನ ನಾನ್ ಕೊಡ್ತೀನಿ ಅಂತ ಹೇಳಿ ತನ್ನ ತಾಯಿ ಕೊಟ್ಟಿದ್ದ ಆ 200 ರೂಪಾಯಿಗಳನ್ನ ತಂದು ಕೊಡ್ತಾಳೆ. ಈ ವಿಷಯ ಯಾರಿಗೂ ಗೊತ್ತಾಗದ ಹಾಗೆ ತುಂಬಾ ಸೀಕ್ರೆಟ್ ಆಗಿಟ್ಟಿರ್ತಾರೆ. ಸರಿ, ಈಗ ಕಥೆಯಲ್ಲಿ ಒಂದು ಟರ್ನಿಂಗ್ ಪಾಯಿಂಟ್ ಬರುತ್ತೆ. ಈ 3 ಸ್ನೇಹಿತರು ಸೇರಿ ಒಂದು ದೈವಿಕ ಪ್ರತಿಜ್ಞೆ ಮೂಲಕ ತಮ್ಮ ಹೊಸ ಜರ್ನಿಯನ್ನ ಗಟ್ಟಿ ಮಾಡ್ಕೊಳ್ತಾರೆ. ಒಂದಿನ ಏನಾಗುತ್ತೆ ಅಂದ್ರೆ, ಈ 3 ಸ್ನೇಹಿತರು ಒಂದು ಜೈನ ದೇವಾಲಯಕ್ಕೆ ಹೋಗ್ತಾರೆ. ಅಲ್ಲಿ ಪೂಜೆಯೆಲ್ಲ ಮಾಡಿ ತುಂಬಾ ಸರಳವಾಗಿ ಮನಸ್ಸಿನಿಂದ ಒಂದು ಪ್ರಾರ್ಥನೆ ಮಾಡ್ತಾರೆ. ದೇವರೇ, ನಮಗೆ ಸಂಪತ್ತು ಕೊಡು, ಆಮೇಲೆ ನಾವು ಮತ್ತೆ ನಿನ್ನ ದೇವಸ್ಥಾನಕ್ಕೆ ಬಂದು ಪೂಜೆ ಮಾಡ್ತೀವಿ ಅಂತ ಬೇಡ್ಕೋತಾರೆ. ಈ ಘಟನೆ ಅವರ ಫ್ರೆಂಡ್ಶಿಪ್ ಎಷ್ಟು ಗಟ್ಟಿ ಇತ್ತು ಅಂತ ತೋರಿಸುತ್ತೆ. ಇದು ನಡೆದಿದ್ದು ವಿಕ್ರಮ ಸಂವತ್ಸರ 1671, ಅಂದ್ರೆ ಕ್ರಿಸ್ತಶಕ 1614ರಲ್ಲಿ. ಈ ಪ್ರಾರ್ಥನೆ ಆದ್ಮೇಲೆ ನೋಡಿ, ಅವರ ಸ್ನೇಹ ಇನ್ನಷ್ಟು ಗಟ್ಟಿಯಾಗಿ ದಿನದ ಪ್ರತಿಯೊಂದು ಕ್ಷಣವನ್ನು ಒಟ್ಟಿಗೆ ಕಳೆಯೋಕೆ ಶುರು ಮಾಡ್ತಾರೆ. ಅವರ ಪ್ರಯತ್ನಗಳಿಗೆ ಫಲ ಸಿಗೋಕ್ ಶುರುವಾಯಿತು. ವ್ಯಾಪಾರ ಕೂಡ ಚೆನ್ನಾಗಿ ನಡೀತಿತ್ತು. ಆದ್ರೆ ಖರಾಗಸಿನ್ನಿಂದ ಬಂದ ಒಂದೇ ಒಂದು ಪತ್ರ ಎಲ್ಲವನ್ನೂ ತಲೆ ಕೆಳಗೆ ಮಾಡಿಬಿಡ್ತು. ಆ ಪತ್ರದಲ್ಲಿ ಇದ್ದಿದ್ದೇ ಒಂದು ಶಾಕಿಂಗ್ ಸುದ್ದಿ. ಅದೇನೆಂದ್ರೆ, ಬನಾರಸಿಯ ಹೆಂಡ್ತಿ ಒಂದು ಗಂಡು ಮಗುವಿಗೆ ಜನ್ಮ ಕೊಟ್ಟಿದ್ಲು. ಆದ್ರೆ ಮಗು ಹುಟ್ಟಿನ 15 ದಿನದಲ್ಲಿ ತಾಯಿ ಮಗು ಇಬ್ರು ತೀರ್ಕೊಂಡಿದ್ರು. ಅದೇ ಪತ್ರದಲ್ಲಿ ಮತ್ತೊಂದು ವಿಚಿತ್ರವಾದ ವಿಷಯ ಇತ್ತು. ಅವನ ಮಾವ ತನ್ನ ಇನ್ನೊಬ್ಬ ಮಗಳನ್ನ ಬನಾರಸಿಗೆ ಮದುವೆ ಮಾಡಿಕೊಡ್ತೀನಿ ಅಂತ ಪ್ರಪೋಸ್ ಮಾಡಿದ್ರು. ಅದರ ಸಂಕೇತವಾಗಿ ಸಂಪ್ರದಾಯದ ಪ್ರಕಾರ ಕ್ಷೌರಿಕನ ಕೈಯಲ್ಲಿ ಒಂದು ತೆಂಗಿನಕಾಯಿಯನ್ನು ಕಳಿಸಿದ್ರು.
ಬನಾರಸಿ ಆ ಪತ್ರ ಓದಿದಾಗ ಅವನ ಪರಿಸ್ಥಿತಿ ಹೇಗಿತ್ತು ಅಂದ್ರೆ ಅವನ ಮನ್ಸಲ್ಲಿ ಒಂದೇ ಸಲ ದುಃಖ, ಇನ್ನೊಂದ್ ಕಡೆ ಸ್ವಲ್ಪ ಸಂತೋಷ. ಇದನ್ನ ಲೇಖಕರು ಹೇಗೆ ವರ್ಣಿಸ್ತಾರೆ ಅಂದ್ರೆ, ಒಂದ್ಸಲ ಬಿಸಿ ಬೆಂಕಿಯಲ್ಲಿ ಮತ್ತೊಂದ್ಸಲ ತಣ್ಣೀರಿನಲ್ಲಿ ಮುಳುಗಿಸಿ ಎತ್ತಿದ ಚಿಮುಟದ ಹಾಗೆ ಇತ್ತು ಅವನ ಮನಸ್ಸು ಅಂತ. ದುಃಖ ತಡ್ಕೊಳಕ್ಕಾಗ್ತಿರ್ಲಿಲ್ಲ. ಆದರೆ ಅವನ ಸ್ನೇಹಿತ ನರೋತ್ತಮ ಅವನ ಜೊತೆ ಇದ್ದ. ಆ ಧೈರ್ಯದಿಂದ ಬನಾರಸಿ ಹೇಗೋ ತನ್ನನ್ನು ತಾನು ಸಮಾಧಾನ ಮಾಡಿಕೊಂಡು ಮುಂದಿನದನ್ನು ಎದುರಿಸೋಕೆ ಮನಸ್ಸನ್ನ ಗಟ್ಟಿ ಮಾಡಿಕೊಂಡ. ಈ ದುರಂತದ ನಂತರ ಅವರಿಬ್ಬರು ತಮ್ಮ ಕೆಲಸದ ಮೇಲೆ ಹೇಗೆ ಪೂರ್ತಿ ಗಮನ ಕೊಟ್ರು ಅಂತ ನೋಡೋಣ ಬನ್ನಿ. ನರೋತ್ತಮ ಮತ್ತು ಬನಾರಸಿ ಇಬ್ರೂ ಬೇರೆ ಎಲ್ಲವನ್ನೂ ಮರೆತು ತಮ್ಮನ್ನ ಸಂಪೂರ್ಣವಾಗಿ ವ್ಯಾಪಾರದಲ್ಲಿ ತೊಡಗಿಸ್ಕೊಳ್ತಾರೆ. ಅವರು ಮಾಣಿಕ್ಯ, ಮುತ್ತು, ಪಚ್ಚೆ, ನೀಲಮಣಿಗಳಂತಹ ದುಬಾರಿ ರತ್ನಗಳ ವ್ಯಾಪಾರ ಮಾಡ್ತಿದ್ರು. ಇದರಿಂದ ಅವರ ಬಿಸ್ನೆಸ್ ದೊಡ್ಡದಾಟಿ ಬೆಳೆಯೋಕ್ ಶುರುವಾಯಿತು. ಅವರ ವರ್ಕ್ ಎಥಿಕ್ ಹೇಗಿತ್ತು ಗೊತ್ತಾ? ಎಲ್ಲಾ ರೀತಿ ಸುಖಗಳನ್ನ ಬಿಟ್ರು. ಮಧ್ಯಾಹ್ನದ ಊಟವನ್ನ ಸಂಜೆವರೆಗೂ ಮುಂದೂಡ್ತಿದ್ರು. ಇಬ್ರು ಒಟ್ಟಿಗೆ ಕೆಲಸ ಮಾಡೋ ಖುಷಿಯನ್ನೂ ತ್ಯಾಗ ಮಾಡಿದ್ರು. ಯಾಕಂದ್ರೆ ಹೆಚ್ಚು ಜಾಗ ಕವರ್ ಮಾಡಬೇಕಿತ್ತು. ಅದಕ್ಕೆ ನಗರದ ಬೇರೆ ಬೇರೆ ಕಡೆ ಒಬ್ಬೊಬ್ಬರೇ ಕೆಲಸ ಮಾಡ್ತಿದ್ರು. ಕೆಲವೊಮ್ಮೆ ದಿನಪೂರ್ತಿ ಒಬ್ರು ಮುಖ ಒಬ್ರು ನೋಡ್ತಿರ್ಲಿಲ್ಲ. ಹೀಗೆ ಸುಮಾರು 6ರಿಂದ 7 ತಿಂಗಳು ಅಕ್ಷರಶಃ ಕುದುರೆಗಳ ಹಾಗೆ ನಿಲ್ಲಿಸದೆ ದುಡಿದ್ರು. ಕೊನೆಗೆ ಬಿಸ್ನೆಸ್ ಒಂದು ಹಂತಕ್ಕೆ ಬಂದ ಮೇಲೆ ಅವ್ರಿಗೆ ಸ್ವಲ್ಪ ರೆಸ್ಟ್ ಸಿಕ್ತು. ಸರಿ, ಇಷ್ಟೆಲ್ಲ ಕಷ್ಟ ಸುಖ ಏಳುಬೀಳುಗಳನ್ನ ನೋಡಿದ ಮೇಲೆ ಬನಾರಸಿ ತನ್ನ ಬಗ್ಗೆ ತಾನೇ ಒಂದು ಆತ್ಮಾವಲೋಕನ ಮಾಡ್ಕೊಳ್ತಾನೆ. ತನ್ನ ಗುಣಗಳ ಬಗ್ಗೆ ಪ್ರಾಮಾಣಿಕವಾಗಿ ಮಾತಾಡ್ತಾನೆ. ಅವನು ತನ್ನ ಪ್ಲಸ್ ಪಾಯಿಂಟ್ಸನ್ನ ಲಿಸ್ಟ್ ಮಾಡ್ತಾನೆ. ತಾನೊಬ್ಬ ಒಳ್ಳೆ ಕವಿ, ಸಂಸ್ಕೃತ ಪ್ರಾಕೃತ ಭಾಷೆ ಚೆನ್ನಾಗಿ ಬರುತ್ತೆ, ತಾಳ್ಮೆ ಇದೆ, ಮೃದುವಾಗಿ ಮಾತಾಡ್ತೀನಿ, ಜೈನ ಧರ್ಮದಲ್ಲಿ ದೃಢವಾದ ನಂಬಿಕೆ ಇದೆ, ಚಂಚಲ ಸ್ವಭಾವದವನಲ್ಲ, ಮನಸ್ಸಲ್ಲಿ ಯಾರ ಬಗ್ಗೆನೂ ಕೆಟ್ಟದಿಲ್ಲ, ಬೇರೆ ಹೆಂಗಸಲ ಬಗ್ಗೆನೂ ಕೆಟ್ಟ ದೃಷ್ಟಿ ಇಲ್ಲ, ಹೀಗೆ ಹೇಳ್ಕೊಳ್ತಾನೆ. ಆದ್ರೆ ಇಷ್ಟೆಲ್ಲ ಹೇಳಿದ್ಮೇಲೆ ಅವನು ಕೊನೆಗೊಂದು ಮಾತು ಹೇಳ್ತಾನೆ ನೋಡಿ, ಅದೇ ತುಂಬ ಮುಖ್ಯ. ಆದರೆ ಇವು ಯಾವೂ ಸಂಪೂರ್ಣವಾಗಿ ಶ್ರೇಷ್ಠ ಅಥವಾ ಪರಿಶುದ್ಧ ಅಲ್ಲ ಅಂತ ಒಪ್ಕೊಳ್ತಾನೆ. ತನ್ನ ಅಪೂರ್ಣತೆಯನ್ನು ಒಪ್ಕೊಳ್ಳುವ ಈ ಮಾತು ಅವನ ವಿನಯವನ್ನ ತೋರಿಸುತ್ತೆ. ಇದೆಲ್ಲ ಕೇಳ್ದ ಮೇಲೆ ಅವನ ಇಡೀ ಪ್ರಯಾಣದ ಬಗ್ಗೆ ಒಂದು ಪ್ರಶ್ನೆ ಮೂಡುತ್ತೆ ಅಲ್ವಾ? ಇಷ್ಟೆಲ್ಲ ಕಷ್ಟ, ನಷ್ಟ, ಶ್ರಮದ ನಂತರ ಕೊನೆಗೆ ಅವನಿಗೆ ಸಿಕ್ಕಿದ್ದೇನು? ಬರೀ ಸಂಪತ್ತ ಅಥವಾ ಅದಕ್ಕಿಂತ ಮಿಗಿಲಾದ ಜ್ಞಾನವ?